ರಾಮನಗರ ಕ್ಷೇತ್ರದ ಶಾಸಕರಾದ ಇಕ್ಬಾಲ್ ಹುಸೇನ್ ಅವರು ಸೋಮವಾರ ತಾಲೂಕಿನ ಬಿಳುಗುಂಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ನೀಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ರಾಮನಗರದಲ್ಲಿ ನಡೆಯುತ್ತಿರುವ 24x7 ಕುಡಿಯುವ ನೀರಿನ ಯೋಜನೆ ಕಳಪೆಯಿಂದ ಕೂಡಿದ್ದು ಲೋಕಾಯುಕ್ತಕ್ಕೆ ದೂರು ನೀಡುವುದಾಗಿ ಶಾಸಕರು ಹೇಳಿದರು. ಇವತ್ತು ಬಿಳುಗುಂಬ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಚಾಲನೆ ಕೊಡೋಕೆ ಬಂದಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರಕ್ಕೆ ವಿಶೇಷವಾದಂಥ 20 ಕೋಟಿ ಅನುದಾನ ಕೊಟ್ಟಿದ್ದರು. 20 ಪಂಚಾಯತಿ ಇತ್ತು. 20 ಪಂಚಾಯತಿಗೆ ಪ್ರತಿ ಪಂಚಾಯತಿಗೂ ಕೂಡ ರಸ್ತೆ ಚರಂಡಿ ಅಭಿವೃದ್ಧಿ ಕೆಲಸಕ್ಕೆ 1 ಕೋಟಿ ಪ್ರಕಾರವಾಗಿ 20 ಪಂಚಾಯತಿಗೆ ನಾವೆಲ್ಲರೂ ಕೂಡ ಕೊಟ್ಟಿದ್ವಿ. ಆ ಕೆಲಸಗಳಿಗೆ ಚಾಲನೆ ಕೊಡೋಕ್ಕೆ ಇವತ್ತಾಗಲೇ ಅನುದಾನ ಬಿಡುಗಡೆ ಆಗಿದೆ. ಅಭಿವೃದ್ಧಿ ಕೆಲಸಗಳು ಚಾಲನೆ ಆಗಬೇಕು ಆದಷ್ಟು ಬೇಗ ಅಂಥೇಳಿ ಇವತ್ತು ಕೆಲಸ ಚಾಲನೆ ಮಾಡಿಕೊಟ್ಟಿದ್ದೀವಿ. ಏನಿಲ್ಲ, ರಸ್ತೆ ಚರಂಡಿಗಳು ಕೇಳ್ತಾ ಇದ್ದಾರೆ. ಸ್ವಲ್ಪ ನೀರಿನ ವ್ಯವಸ್ಥೆ ಸ್ವಲ್ಪ ನಾವೀಗಾಗಲೇ ಸ್ವಲ್ಪ ಇನ್ನು ಮುಂದೆ ಬೇಸಿಗೆ ಬರ್ತಾ ಇದೆ, ನಾವು ಜಾಗೃತರಾಗಬೇಕಂಥೇಳಿ ಮುಖಂಡರುಗಳು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಮ್ಮೆಲ್ಲ ತಾಯಂದಿರೆಲ್ಲ ಭಾಳ ಸಂತೋಷವಾಗಿದ್ದಾರೆ. ನನಗೆ ವಿಶೇಷವಾಗಿ 5 ಗ್ಯಾರಂಟಿ ಅನುಷ್ಠಾನಕ್ಕೆ ನಿಮ್ಮ ಮನೆ ಬಾಕಲಿಗೆ ಬಂದಿದೆಯಾ ಅಂತ ಕೇಳೋದೇ ನನಗೆ ಸಂತೋಷ. ಎಲ್ಲರೂ ಕೂಡ ಭಾಳ ಸಂತೋಷವಾಗಿ ಎಲ್ಲ ನನ್ನ ತಾಯಂದಿರು ಅಕ್ಕ ತಂಗಿದೆಲ್ಲರೂ ಕೂಡ 5 ಗ್ಯಾರಂಟಿ ಬಂದಿದೆ, ನಾವೆಲ್ಲರೂ ಭಾಳ ಸಂತೋಷವಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲೂ ಕೂಡ ಬೇರೆ ಚಕಾರಾತ್ಮಕ ಒಂದು ಏನೋ ಅವ್ರದ್ದೆಲ್ಲ ಏನು ಡಿಮ್ಯಾಂಡ್ ಏನೂ ಇಲ್ಲ. ಅವ್ರದ್ದು ನೀರು ಬಿಟ್ಟಿದ್ದಾರೆ, ಟ್ರಯಲ್ ನಡೀತಾ ಇದೆ. ಈಗ ಫ್ಲೋ ಮತ್ತು ಮೀಟ್ರ್ ಅಳವಡಿಕೆ ಆಗಬೇಕು, ಹೌಸ್ ಕನೆಕ್ಷನ್ಸ್ ಎಲ್ಲ ಪ್ರಾಪರ್ ಆಗಬೇಕು, ಲೀಕೇಜನ್ನು ಚೆಕ್ ಮಾಡಬೇಕು. ಎಲ್ಲ ಝೋನ್ಗಳು ಮಾಡ್ಕೊಂಡಿದ್ದಾರೆ. ಒಂದೊಂದೇ ಝೋನನ್ನು ಎಲ್ಲನೂ ವ್ಯವಸ್ಥಿತವಾಗಿ ನೀರು ಎಲ್ಲಿ ಕೆಲವು ಹೊಸ ಲೇಔಟ್ಗಳು ಮಾಡ್ಕೊಂಡಿದ್ದಾರೆ. ಅಂಥ ಲೇಔಟ್ಗಳನ್ನು ಸರಿಯಾದ ರೀತಿಯಲ್ಲಿ 24/7 ನೀರು ಹೋಗೋಂಥ ವ್ಯವಸ್ಥೆ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೇನು ಅಂತ ಹೇಳಿದ್ರೆ ಅರಿಯರ್ ಸ್ವಲ್ಪ ಬ್ಯಾಲೆನ್ಸ್ ಉಳಿಸ್ಕೊಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಅದಕ್ಕೆ ಕೆಲವರೆಲ್ಲ ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ. ನಾಳೆ ದಿನ ನಮ್ಮ ಸುರೇಶ್ ಸಾಹೇಬರು ಮಿನಿಸ್ಟ್ರು ನಗರಾಭಿವೃದ್ಧಿ ಅವ್ರಿಗೆ ನಾನು ಕೂತ್ಕೊಂಡು ಮಾತಾಡ್ತೀನಿ. ಈಗ ಸದ್ಯ ನೀವು ಹೌಸ್ ಕನೆಕ್ಷನ್ಸ್ ಎಲ್ಲ ಕೊಡ್ರಪ್ಪ, ಎಲ್ಲ ಪೂರ್ತಿ ಹಣನೂ ವೇಔಟ್ ಮಾಡೋಕ್ಕಾಗಲ್ಲ. ಕೆಲವು ಎಷ್ಟು ಸಾಧ್ಯವೋ ಅಷ್ಟನ್ನು ನಿಮ್ಗೇನಾದ್ರು ಮಾಡಿ ವೇಔಟ್ ಮಾಡಿ ಒಂದು ಹಂತಕ್ಕೆ ತರೋಣ ಅಂತ ಹೇಳಿದ್ದೀನಿ. ನಾನು ಲೋಕಾಯುಕ್ತಕ್ಕೆ ಬರಿತಾ ಇದ್ದೀನಿ. ನಾನು ಸತ್ಯ ಹೇಳ್ತಾ ಇದ್ದೀನಿ. ಕೆಲವೊಂದು ಆ ಚೇಂಬರ್ಗಳನ್ನು ಏನು ಮಾಡಿದ್ದಾರೆ ಸರಿಯಾದ ರೀತಿಯಲ್ಲಿ ಚೇಂಬರ್ಗಳಾಗಿಲ್ಲ. ಕೆಲವು ಜಾಗದಲ್ಲಿ ಪೈಪ್ ಕ್ವಾಲಿಟಿ ಚೆನ್ನಾಗಿಲ್ಲ, ನಾನು ಒಪ್ಕೊಳ್ತೀನಿ. ನಾನು ಲೋಕಾಯುಕ್ತಕ್ಕೆ ನಾನು ಬರೀತಾ ಇದ್ದೀನಿ. ಬಗದಂಥ ರೋಡ್ಗಳು ರೆಸ್ಟೋರೇಷನ್ ಮಾಡಿಲ್ಲ, ರೋಡ್ಗಳು ರೆಸ್ಟೋರೇಷನ್ ಮಾಡಿಲ್ಲ. ರೋಡ್ ರೆಸ್ಟೋರೇಷನ್ಗೆ 12 ಕೋಟಿ ರೂಪಾಯಿ ದುಡ್ಡು ಬಂದಿದೆ. ಈಗಾಗಲೇ ನಾವು 6 ಕೋಟಿ ರೂಪಾಯಿ 6.5 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದೀವಿ ಅಂದ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಷ್ಟನೆ. ಇದಕ್ಕೆ ಒಂದು 25 ಲಕ್ಷನೂ ಖರ್ಚಾಗಲ್ಲ ಇದಕ್ಕೆ ಅಂತ ಹೇಳ್ತಾರೆ. ಇಡೀ ಟೌನಲ್ಲಿ ಎಲ್ಲೂ ಕೂಡ 1 ಅಡಿನೂ ರೋಡ್ ರೆಸ್ಟೋರೇಷನ್ ಆಗಿಲ್ಲ. ನಾನು ಲೋಕಾಯುಕ್ತಕ್ಕಂತೂ ನಾನು ಈ ಒಂದು ನೆಟ್ಕಲ್ ಕುಡಿಯೋ ನೀರು ವ್ಯವಸ್ಥೆ ಏನಿದೆ ಇದನ್ನು ನಾನು ಲೋಕಾಯುಕ್ತಕ್ಕೆ ನಾನು ರೆಫರ್ ಮಾಡಬೇಕಂದ್ಬಿಟ್ಟು ಇಡೀ ಕಾಮಗಾರಿನೇ ನಾನು ಲೋಕಾಯುಕ್ತ ಇದನ್ನು ಪರಿಶೀಲನೆ ಮಾಡಬೇಕು ಅಂಥೇಳಿ ನಾನು ಬರಿತಾ ಇದ್ದೀನಿ.